ಸಹಜವಾಗಿ ಸೆದೆಬಡಿಯಬಲ್ಲ ರಾಮಚಂದ್ರ ಪರ್ಣಶಾಲೆಯಲ್ಲಿ ಕುಳಿತಿದ್ದಾನೆ. ಸೀತೆ ಜೊತೆಗಿದ್ದಾಳೆ. ದುರ್ಧರ್ಷಂ ಸುಲಭದಲ್ಲಿ ಅವನನ್ನೆಲ್ಲ ಹಾಗೆ ಮಂಕುಬೂದಿ ಎರಚಿ ವಶಪಡಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ, ಬಾಗಿಸುವುದಕ್ಕೆ ಸಾಧ್ಯ ಇಲ್ಲ. ಹಾಗಿರುವ ಆಕೆಯ ಆತನ ಬಳಿಗೆ ಹೋಗಿ ಮತ್ತೆ ಕಾಮಮೋಹಿತಳಾಗಿ ಈ ಮಾತನ್ನು ಹೇಳುತ್ತಾಳೆ. ಏನಾಂ ವಿರೂಪಾಂ ಅಸತೀಂ ಕರಾಳಾಂ ನಿರ್ಣತೋದರೀಂ, ಮತ್ತದನ್ನೇ ಹೇಳುತ್ತಾಳೆ. ಅಂದರೆ ಒಂದು ಸರ್ತಿ ಆ ಕಣ್ಣಿಗೆ ಕಾಮಾಲೆ ಹಬ್ಬಿದೆ ಅಂದಮೇಲೆ ಅದು ಎಷ್ಟು ಸರ್ತಿ ನೋಡಿದ್ರು ತಿರುಗಿ ನೋಡು ಅಂತ ಹೇಳಿದರು. ಈ ಕೆಲವೊಂದು ಸರ್ತಿ ಎಲ್ಲಿಯಾದರೂ ಸಹಸ್ರನಾಮ ಇನ್ನೇನಾದರೂ ಹೇಳುವಾಗ ಒಮ್ಮೆ ಅದು ತಪ್ಪಿ ಹೋಯಿತು ಅಂದರೆ ಮತ್ತೆ ಅದು 10 ಸರ್ತಿ ಹೇಳಿದರೂ ಅಲ್ಲಿಗೆ ಬಂದು ನಿಲ್ತಾ ಇರುತ್ತೆ. ಆ ಇಡೀ ಮೂಡು ಮರ್ತೇ ಹೋಗಿ ಮತ್ತೆ ಯಾವಾಗಲೂ ಇನ್ನೊಂದು ಸರ್ತಿ ನೆನಪು ಮಾಡಿಕೊಂಡ್ರೆ ಮಾತ್ರ ಕರೆಕ್ಟು ಅಂತ ನೆನಪಾಗುತ್ತೆ. ಒಂದು ಸರ್ತಿ ಅದು ತಲೆ ಕೆಟ್ಟಿತು ಅಂದರೆ ಅಥವಾ ಮರೆತು ಹೋಯಿತು ಅಂದರೆ ಮತ್ತದು ಬೇರೆದನ್ನು ತರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ಇವಳು ತಲೆಗೆ ಒಂದು ಸರ್ತಿ ಅವಳ ಬಗ್ಗೆ ಒಂದು ಕೋಪದಿಂದ ಆ ರಾಮಚಂದ್ರನ ಜೊತೆಗೆ ತಾನಿರಲಿಕ್ಕಾಗೋದಿಲ್ಲ ಅನ್ನುವ ಒಂದು ಅಸೂಯೆಯಿಂದ ತಲೆಯಲ್ಲಿದ್ದ ವಿಷಯವನ್ನು ಮತ್ತೆ ಮತ್ತೆ ಅದನ್ನೇ ಹೇಳ್ತಾ